ಸರ್ಕಾರಿ ಶಾಲೆ ಮಕ್ಕಳಿಗೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ, ಚೆನ್ನಾಗಿ ಓದ್ತಾರೆ. ಮೂರು ಹಂತದಲ್ಲಿ ಈ ಕಾರ್ಯಕ್ರಮನ ನಡೆಸ್ತಾ ಇದ್ದೀವಿ. ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣ ಪಡೆಯುತ್ತಿರುವ ಮಕ್ಕಳು ಉತ್ತಮ ಶಿಕ್ಷಣ ಪಡೆದು ಉನ್ನತ ಸ್ಥಾನಕ್ಕೆ ಏರಬೇಕು ಎಂಬ ಉದ್ದೇಶದಿಂದ ಶೃಂಗೇರಿ ತಾಲೂಕಿನ 3 ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಶಾಲಾ ಉಪಯೋಗಿ ಸಾಮಗ್ರಿಗಳನ್ನು ಸಿಂಗಾಪುರದಲ್ಲಿ ಯಶಸ್ವಿ ಉದ್ಯಮಿಯಾಗಿ ಗುರುತಿಸಿಕೊಂಡಿರುವ ಶಿವಕುಮಾರ್ ಅವರ ನೆರವಿನಿಂದ ವಿತರಿಸಲಾಯಿತು. ಶೃಂಗೇರಿಯ ಬಾಲಕರ ಸರ್ಕಾರಿ ಶಾಲೆ, ಧರೆಕೊಪ್ಪ, ಹನುಮಂತನಗರ, ಕಾಂಚಿನಗರದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಶಾಲಾ ಬ್ಯಾಗ್, ಛತ್ರಿ, ನೀರಿನ ಬಾಟಲ್, ನೋಟ್ಬುಕ್ಗಳು, ಡೆಂಟಲ್ ಕಿಟ್ ಸೇರಿದಂತೆ ವಿವಿಧ ಅಗತ್ಯ ಶಿಕ್ಷಣ ಸಾಮಗ್ರಿಗಳನ್ನು ಉಚಿತವಾಗಿ ವಿತರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಮೈಸೂರು ಮೂಲದ ಉದ್ಯಮಿ ಮತ್ತು ಪ್ರಸ್ತುತ ಸಿಂಗಾಪುರದಲ್ಲಿ ಯಶಸ್ವಿ ಉದ್ಯಮಿಯಾಗಿ ಗುರುತಿಸಿಕೊಂಡಿರುವ ಶಿವಕುಮಾರ್ ಅವರು ನೆರವನ್ನ ನೀಡಿದರು. ಶಿಕ್ಷಣದ ಜೊತೆಗೆ ಮಕ್ಕಳ ಆರೋಗ್ಯ ಮತ್ತು ಸ್ವಚ್ಛತೆಯ ಬಗ್ಗೆಯೂ ಅರಿವು ಮೂಡಿಸುವ ಉದ್ದೇಶದಿಂದ ಡೆಂಟಲ್ ಕಿಟ್ಗಳನ್ನು ವಿತರಿಸಲಾಯಿತು. ಉತ್ತಮ ಕಲಿಕೆ, ಉಜ್ವಲ ಭವಿಷ್ಯ. ಉತ್ತಮ ಕಲಿಕೆ, ಉಜ್ವಲ ಭವಿಷ್ಯ. ಉತ್ತಮ ಕಲಿಕೆ, ಉಜ್ವಲ ಭವಿಷ್ಯ. ವೆರಿ ಗುಡ್. ಈಗ ಉತ್ತಮ ಕಲಿಕೆ, ನೀವು ಚೆನ್ನಾಗಿ ಓದಿದ್ರೆ, ಹೇಳಪುಟ ತೊಂದರೆ ಇಲ್ಲ, ಚೆನ್ನಾಗಿ ಓದಿದ್ರೆ ನಿಮ್ಮ ಭವಿಷ್ಯ ಚೆನ್ನಾಗಿರುತ್ತೆ ಅನ್ನೋ ತಾತ್ಪರ್ಯ ಅಲ್ವಾ? ಅರ್ಥ ಬಂದು ಇದು ಏನು, ನೀವು ಚೆನ್ನಾಗಿ ಓದಿದ್ರೆ ನಿಮ್ಮ ಭವಿಷ್ಯ ಚೆನ್ನಾಗಿರುತ್ತೆ. ನಿಮಗೆ ಆಟ, ಪಾಠ, ಊಟ ಅಷ್ಟೇ ನಿಮ್ಮದು. ಚೆನ್ನಾಗಿ ಆಟ ಆಡಬೇಕು, ಪಾಠ ಚೆನ್ನಾಗಿ ಓದಬೇಕು, ಊಟನೂ ಆರೋಗ್ಯನೂ ಅಷ್ಟೇ ಚೆನ್ನಾಗಿ ನೋಡ್ಕೋಬೇಕು. ಕರೆಕ್ಟಾ? ಅಂಥ ಗುರುಗಳಿಗೆ ನೀವು ನನ್ನ ಜೊತೆ ಈಗ 3 ಸಲ ಹೇಳಬೇಕು. ಮಾತಾ ಪಿತಾ, ಈಗಲ್ಲ, ಮಾತಾ ಪಿತಾ ಗುರು ದೈವ ಅಂತ ದೇವರು ಕೊನೆಗಿಟ್ಟಿದ್ದಾರೆ. ತಂದೆ ತಾಯಿ ಆದಮೇಲೆ ಗುರುಗಳಿಗೆ ಪ್ರಾಮುಖ್ಯತೆ ಇದೆ. ಕರೆಕ್ಟಾ? ಈಗ ನನ್ನ ಸತೆ 3 ಸಲ ನಾನು ಹೇಳಿದ್ದನ್ನು ರಿಪೀಟ್ ಮಾಡಬೇಕು ಜೋರಾಗಿ. ಮುಂದೆ ಗುರಿ, ಹಿಂದೆ ಗುರು. ಮುಂದೆ ಗುರಿ, ಹಿಂದೆ ಗುರು. ಮುಂದೆ ಗುರಿ, ಹಿಂದೆ ಗುರು. ವೆರಿ ಗುಡ್. ಇಷ್ಟು ಜೋರಾಗಿ ಹೇಳಿದ್ರಲ್ವ? ಈಗ ಮುಂದೆ ಗುರಿ ಇರಬೇಕು ಮನುಷ್ಯಂಗೆ. ನಿಮಗೆಲ್ಲ ಒಂದು ಗುರಿ ಇರಬೇಕು. ಅದನ್ನು ನಿಮಗೆ ಆ ಗುರಿ ತಲುಪಲಿಕ್ಕೆ ನಿಮ್ಮ ಬೆನ್ನ ಹಿಂದೆ ದಾರಿ ದೀಪವಾಗಿ ನಿಮ್ಮ ಗುರುಗಳಿರ್ತಾರೆ. ಅದನ್ನೇ ನೀವು ಹೇಳಿದೀಗ. ಇದು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಹೇಳಿರೋ ಮಾತು. ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಹೇಳಿದರೆ ಕನಸು ಕಾಣಬೇಕು ಅಂತ. ನನ್ನ ಜೊತೆ ಈಗ 3 ಸಲ ಹೇಳಬೇಕು ಜೋರಾಗಿ ಇದ್ರ ಬಗ್ಗೆ. ಇದು ಮಂತ್ರ, ನಿಮಗೆ ಮರೆಯಂಗಿಲ್ಲ. ಕನಸೊಂದು ಬಯಸು, ನನಸು ಮಾಡಲು ಶ್ರಮಿಸು, ಪರಿಶ್ರಮದಿಂದ ವಿಜಯ ಧ್ವಜ ಹಾರಿಸು. ಇನ್ನೊಂದು ಸಲ. ಕನಸೊಂದು ಬಯಸು, ನನಸು ಮಾಡಲು ಶ್ರಮಿಸು, ಪರಿಶ್ರಮದಿಂದ ವಿಜಯ ಧ್ವಜ ಹಾರಿಸು. ಈಗ ಇದು ನಿಮಗೆ ಮಂತ್ರ ಆಗಿರಬೇಕು. ಎಷ್ಟು ಚೆನ್ನಾಗಿ ಅವರು ಅಬ್ದುಲ್ ಕಲಾಂ ಅವರು ಹೇಳಿದ್ದನ್ನು ನಾವು ಕನ್ನಡಕ್ಕೆ ಅನುವಾದ ಮಾಡಿ ಈಗ ನಿಮ್ಮ ಹತ್ರ ಹಂಚ್ಕೋತಾ ಇರೋದು. ಪ್ರತಿಯೊಬ್ಬರಿಗೂ ಒಂದು ದೊಡ್ಡ ಕನಸಿರಬೇಕು, ಮಕ್ಕಳಿಗೆ ಮುಖ್ಯವಾಗಿ. ಸರಿನಾ? ಕನಸು ಕಂಡಿದ ತಕ್ಷಣ ಅದಾಗಲ್ಲ. ಅದಕ್ಕೆ ನಿಮ್ಮ ಶ್ರಮ ಇರಬೇಕು. ಅದನ್ನು ನನಸು ಮಾಡಲು ಶ್ರಮಿಸು. ಪರಿಶ್ರಮ ಬಿಡದೇನೆ, ದಾರಿ ತಪ್ಪದೆ ಬಿಡದೇನೆ ಪರಿಶ್ರಮ ಪಟ್ಟು ನಿಮ್ಮ ಕನಸು ಮುಟ್ಟಿದ್ರೆ ನೀವು ವಿಜಯ ಧ್ವಜ ಹಾರಿಸ್ದಂಗೆ. ಸರಿನಾ? ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಿವಕುಮಾರ್, ಸರ್ಕಾರಿ ಶಾಲೆಯ ಮಕ್ಕಳಲ್ಲಿಯೂ ಅಪಾರ ಪ್ರತಿಭೆ ಇದೆ. ಅವರಿಗೆ ಅಗತ್ಯ ಸೌಲಭ್ಯಗಳು ಮತ್ತು ಪ್ರೋತ್ಸಾಹವನ್ನು ದೊರೆತರೆ ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಲು ಸಾಧ್ಯ. ಶಿಕ್ಷಣವೇ ಸಮಾಜ ಪರಿವರ್ತನೆಯ ಪ್ರಮುಖ ಸಾಧನವಾಗಿದ್ದು ವಿದ್ಯಾರ್ಥಿಗಳು ಆತ್ಮವಿಶ್ವಾಸದಿಂದ ತಮ್ಮ ಗುರಿಯತ್ತ ಸಾಗಬೇಕು ಅಂತ ಹೇಳಿದರು. ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಮೊದಲನೇದಾಗಿ ಡಾಕ್ಟರ್ ಗುರುರಾಜ್ ಕರ್ಜಗಿಗೆ ನನ್ನ ನಮಸ್ಕಾರ ಹಾಗೂ ವಂದನೆಗಳನ್ನು ಅರ್ಪಿಸ್ತಾ, ಅವರ ಪ್ರೇರಣೆಯಿಂದ ನನ್ನ ಈ ಒಂದು ಸಣ್ಣ ಪ್ರಯತ್ನ. ಸರ್ಕಾರಿ ಶಾಲೆ ಮಕ್ಕಳಿಗೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ, ಚೆನ್ನಾಗಿ ಓದ್ತಾರೆ. ಸರ್ಕಾರ ಭಾಳಷ್ಟು ಸಪೋರ್ಟ್ ಕೊಡುತ್ತೆ. ಸಮಾಜದಿಂದ ನಮ್ಮ ಮೂಲಕ
ಏನಾದ್ರು ಒಂದು ಸಣ್ಣ ಸೇವೆ ಮಾಡುವ ಒಂದು ಸಣ್ಣ ಪ್ರಯತ್ನ ಇದು. ಒಂದು 12 ವರ್ಷದಿಂದ ಈ ಸಣ್ಣ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ವಿ. ಒಂದು ಶಾಲೆಯಿಂದ ಶುರು ಮಾಡಿ ಇವತ್ತಿಗೆ ಆ ದೇವರ ಅನುಗ್ರಹದಿಂದ ಒಂದು 20 ಸರ್ಕಾರಿ ಶಾಲೆ ಕರ್ನಾಟಕದಾದ್ಯಂತ ವರ್ಷ ಈ ಮಕ್ಕಳಿಗೆ ನೋಟ್ಬುಕ್ಸ್, ಪೆನ್ಸ್, ಪೆನ್ಸಿಲ್, ಲೇಖನ ಸಾಮಗ್ರಿಗಳು, ಸ್ಪೋರ್ಟ್ಸ್ ಐಟಮ್ ಹಾಗೂ ಮೌಖಿಕ ಆರೋಗ್ಯದ ಒಂದು ಅಭಿಯಾನ ಆ್ಯಂಡ್ ಮುಖ್ಯವಾಗಿ ಜೈ ಕಲಾಂ ಇನಿಷಿಯೇಟಿವ್ ಇದನ್ನು ನಡೆಸ್ತಾ ಇದ್ದೀವಿ. ಇದಕ್ಕೆ ಮುಖ್ಯವಾಗಿ ಈ 20 ಶಾಲೆಯ ಎಲ್ಲ ಶಿಕ್ಷಕರು ಹಾಗೂ ಶಿಕ್ಷಕರ ಸಿಬ್ಬಂದಿಗೆ ನನ್ನ ದೊಡ್ಡ ನಮಸ್ಕಾರಗಳು ಹಾಗೂ ವಂದನೆಗಳು. 3 ಹಂತದಲ್ಲಿ ಈ ಕಾರ್ಯಕ್ರಮನ ನಡೆಸ್ತಾ ಇದ್ದೀವಿ. ಒಂದು, ಮಕ್ಕಳಿಗೆ ಬೇಕಾಗಿರುವ ಪುಸ್ತಕ, ಲೇಖಕನ ಸಾಮಗ್ರಿ. ಆದರೆ ಇನ್ನೊಂದು ಕಡೆ ಮೌಖಿಕ ಆರೋಗ್ಯದ ಅಭಿಯಾನ. 3ನೇದು ಜೈ ಕಲಾಂ ಇನಿಷಿಯೇಟಿವ್. ಜೈ ಕಲಾಂ ಇನಿಷಿಯೇಟಿವ್ ಹೇಗೆ ಬಂತು ಅಂದರೆ, ನಮಗೆ ಹೇಳ್ದಂಗೆ ಆಗಲೇ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರ ಒಂದು ಪ್ರೇರಣೆಯಿಂದ, ಅವರ ಮೂಲಕ ನಮಗೆ ಈ ಮಹಾನ್ ವ್ಯಕ್ತಿಗಳಾದ APJ ಅಬ್ದುಲ್ ಕಲಾಂ, ಸ್ವಾಮಿ ವಿವೇಕಾನಂದ, DVG, ಬಸವಣ್ಣ, ಇಂಥವ್ರದ್ದೆಲ್ಲ ಒಂದು ಹತ್ತಿರದಿಂದ ನೋಡುವ ಒಂದು ಪುಣ್ಯ ಸಿಕ್ತು. ಅದಕ್ಕೆ ನಾವು ಯಾವತ್ತೂ ಡಾಕ್ಟರ್ ಗುರುರಾಜ್ ಕರ್ಜಗಿಗೆ ಚಿರಋಣಿಯಾಗಿರ್ತೀವಿ. ಸೊ ಅಂತಹ APJ ಅಬ್ದುಲ್ ಕಲಾಂ ಅವರ ಪ್ರೇರಣೆಯಿಂದ ಈ ಶಾಲಾ ಮಕ್ಕಳಿಗೆ ಸಮಾಜದ ಮೂಲಕ ಒಂದು ಸಣ್ಣ ಸೇವೆ ಅರ್ಪಿಸ್ತಾ ಆ ಮಕ್ಕಳೆಲ್ಲ ಚೆನ್ನಾಗಿ ಓದಿ ಅವರವರ ಒಂದು ಸ್ವಂತ ಶ್ರಮದಿಂದ ಜೀವನದಲ್ಲಿ ಅವರು ಏನೇನು ಆಗಬೇಕು ಅಂತ ಒಂದು ಗುರಿ ಇಟ್ಕೊಂಡಿರ್ತಾರೋ ಅದನ್ನೆಲ್ಲ ಮುಟ್ಟಲಿಕ್ಕೆ ಆ ದೇವರ ಹತ್ರ ಒಂದು ನಮ್ಮ ಪ್ರಾರ್ಥನೆ ಹಾಗೂ ಎಲ್ಲ ಶಿಕ್ಷಕರ ವಂದರಿಗೆ ಮಗದೊಮ್ಮೆ ಒಂದು ನಮಸ್ಕಾರ ಹಾಗೂ ವಂದನೆಗಳು. ಆಲ್ಮೋಸ್ಟ್ ಅರೌಂಡ್ 46,000 ಪ್ಲಸ್ ಸರ್ಕಾರಿ ಶಾಲೆ ಅಪ್ರಾಕ್ಸಿಮೇಟ್ಲಿ ಕರ್ನಾಟಕದಂತ ಇದ್ದರೆ ಎಲ್ಲ ಶಾಲೆಯೂ ನಾವು ಮಾಡೋದಕ್ಕೆ ಸಾಧ್ಯವಿಲ್ಲ ಆ್ಯಸ್ ಅನ್ ಇಂಡಿವಿಜುವಲ್. ಸೊ ಬಟ್ಟಿಗೆ ಇದೆಲ್ಲ ಒಂದು ಸ್ವಲ್ಪ ಇವತ್ತಿನ ಯುವತಿಯರೆಲ್ಲ ಭಾಳ ದೇ ಆರ್ ವೆರಿ ಗುಡ್ ಅಟ್ ದಿ ಸೋಷಲ್ ಸರ್ವಿಸ್ ಮಾಡೋದರಲ್ಲಿ. ಅಂಥವ್ರಿಗೆ ನನ್ನ ಒಂದು ಮನವಿ, ರಿಕ್ವೆಸ್ಟ್, ಮುಂದೆ ಬಂದು ನಿಮ್ಮ ಊರಲ್ಲಿ ಯಾವುದಾದ್ರು ಒಂದು ಸಣ್ಣ ಶಾಲೆನ ತಗೊಂಡು ಆ ಮಕ್ಕಳಿಗೆ ಬೇಕಾಗಿರುವ ಪುಸ್ತಕ, ಲೇಖನ ಸಾಮಗ್ರಿಗಳು ಕೊಟ್ಟರೆ ಆ ಥರ ಎಲ್ಲ ಇದೊಂಥರ ಒಂದು ಗುಡ್ ಹ್ಯಾಬಿಟ್ ಅಂತಾರಲ್ಲ, ಒಂದು ವೈರಲ್ ಥರ ಇದು ಸ್ಪ್ರೆಡ್ ಆದರೆ ಈ ಗುಡ್ ಹ್ಯಾಬಿಟ್ಟು ಇಟ್ ವಿಲ್ ಬಿ ಮೇಕಿಂಗ್ ಎ ಲಾಟ್ ಆಫ್ ಸೆನ್ಸ್. ಈ ಸೊಸೈಟಿಗೆ ಭಾಳ ಒಂದು ಹೆಲ್ಪ್ ಆಗುತ್ತೆ. ಹಾಗೆ ಡಾಕ್ಟರ್ APJ ಅಬ್ದುಲ್ ಕಲಾಂ ನೆನೆಸ್ಕೊಂಡಂಗೆ ಪ್ರತಿ ಮಕ್ಕಳ ಭವಿಷ್ಯನೂ ಚೆನ್ನಾಗಿರುತ್ತೆ. ಶಾಲಾ ಶಿಕ್ಷಕರು ಮತ್ತು ಗ್ರಾಮಸ್ಥರು ಈ ಸಮಾಜಮುಖಿ ಕಾರ್ಯಕ್ರಮವನ್ನು ಶ್ಲಾಘಿಸಿ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ನೆರವಾಗುತ್ತಿರುವ ದಾನಿಗಳ ಸೇವಾ ಮನೋಭಾವವನ್ನ ಅಭಿನಂದಿಸಿದ್ರು. ವಿದ್ಯಾರ್ಥಿಗಳು ಕೂಡ ಸಂತಸ ವ್ಯಕ್ತಪಡಿಸಿ ನೀಡಲಾದ ಸಾಮಗ್ರಿಗಳನ್ನು ಸದ್ಬಳಕೆ ಮಾಡಿಕೊಂಡು ಉತ್ತಮ ಸಾಧನೆ ಮಾಡೋ ಸಂಕಲ್ಪ ವ್ಯಕ್ತಪಡಿಸಿದ್ರು. ನಿಜವಾಗ್ಲೂ ಅಗತ್ಯ ಇದೆ ಸರ್, ಮಾತಾಡ್ಬೇಕಾದ್ರೆ ಹೇಳಿದ್ರು, ನಿಜವಾಗ್ಲೂ ಅದು ಅಗತ್ಯ ಇರೋರಿಗೆ ಕೊಟ್ರೆ ನಿಜವಾಗ್ಲೂ ಅದಕ್ಕೊಂದು ಬೆಲೆ ಇದೆ. ಹಾಗೆ ತುಂಬಾ ಧನ್ಯವಾದಗಳು ಪೋಷಕರ ಕಡೆಯಿಂದ ಎಲ್ಲಾ ಶಿಕ್ಷಕರ ಪರವಾಗಿ ಅಂತೂ ತುಂಬಾ ಧನ್ಯವಾದಗಳನ್ನು ಹೇಳ್ತೀನಿ ಸರ್. ಸಹಕಾರ ಹಾಗೆ ಇರಲಿ. ಈ ವೇಳೆ ಶಿಕ್ಷಣ ಇಲಾಖೆಯ ಸಿದ್ದರಾಜ್, ಸಂಪನ್ಮೂಲ ವ್ಯಕ್ತಿಗಳಾದ ರಾಜೀವ್, ಶಾಲಾ ಮುಖ್ಯ ಶಿಕ್ಷಕರು, SDMC ಸದಸ್ಯರು, ಪೋಷಕರು ಸೇರಿದಂತೆ ಕಾರ್ಯಕ್ರಮದಲ್ಲಿ ಅನೇಕರು ಹಾಜರಿದ್ದರು. ಜೈ ಕಲಾಂ, ಜೈ ಕಲಾಂ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.